ನಮಸ್ಕಾರ ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಭಾರತ ಫೈನಲಿ ಸೆಮಿಫೈನಲ್ಗೆ ತಲುಪಿದೆ. ಯಾಕಂದರೆ ಯಾವುದೇ ಡೌಟ್ ಇರಲಿಲ್ಲ ನಾವು ಸೆಮಿಫೈನಲ್ ಹೋಗೋದ್ರಲ್ಲಿ. ಆದರೆ ಹೇಗೆ ಹೋಗ್ತೀವಿ ಅನ್ನೋದ್ರ ಬಗ್ಗೆ ಕುತೂಹಲ ಇತ್ತು. ಅದು ಕೂಡ ಆಸ್ಟ್ರೇಲಿಯಾ ಅಂತ ಟೀಮನ್ನು ಬಗ್ಗು ಬಡಿದು ಸೆಮಿಫೈನಲ್ಗೆ ಹೋಗೋದಿದೆಯಲ್ಲ, ಅದು ನಿಜಕ್ಕೂ ಭಾಳ ಕಿಕ್ ಕೊಡುವಂಥ ವಿಚಾರ. ಸೊ ನೆನ್ನೆಯ ಮ್ಯಾಚ್ ಮೇ ಬಿ ಈ ಎಂಟೈರ್ ನಾವು ವರ್ಲ್ಡ್ ಕಪ್ ಜರ್ನಿ ಏನಿದೆ ಅದರಲ್ಲಿ ಭಾಳ ಹೈ ವೋಲ್ಟೇಜ್ ಮ್ಯಾಚ್ ಅಂತ ಅನಿಸಿದ್ದು ಅಂತಂದರೆ ನೆನ್ನೆಯ ಮ್ಯಾಚ್. ಯಾಕಂದರೆ ಅದು ಆಸ್ಟ್ರೇಲಿಯಾ ಆಗಿರುವಂಥ ಕಾರಣ. ಸೊ ಆಸ್ಟ್ರೇಲಿಯಾದ ರಿವೆಂಜ್ ಇತ್ತು. ನವೆಂಬರ್ 19, 2023 ವರ್ಲ್ಡ್ ಕಪ್ ಫಿನಾಲೆ ನಮ್ಮನ್ನು ಸೋಲಿಸಿದಾಗ ಎಲ್ಲಾದರೂ ಒಂದು ಅವಕಾಶ ಸಿಕ್ಕಾಗ ಅವ್ರನ್ನ ಸರಿಯಾಗಿ ಸೋಲಿಸಿ ಮನೆ ಕಳಿಸುವಂಥ ಕೆಲಸ ಮಾಡಬೇಕು ಅಂತ. ಬಟ್ ಸ್ಟಿಲ್ ಒಂದಷ್ಟು ಕ್ಯಾಲ್ಕುಲೇಷನ್ಗಳು ಟೇಬಲ್ನಲ್ಲಿ ಇರೋದ್ರಿಂದ ನಾವು ಗೆದ್ದಿರುವಂಥದ್ದು ಈಗ ಟಾಪರಾಗಿ ಹೋಗ್ತಾ ಇದ್ದೀವಿ. ಸೌತ್ ಆಫ್ರಿಕಾ ಬಿಟ್ಟರೆ ನಾವು ಇಂಡಿಯಾ ಮಾತ್ರನೇ ಅನ್ಬೀಟನ್ ಆಗಿ ಈಗ ಸೆಮಿಫೈನಲ್ಗೆ ಹೋಗ್ತಾ ಇರುವಂಥದ್ದು. ಒಂದು ಮ್ಯಾಚ್ ಮಳೆಯ ಕಾರಣ ಕ್ಯಾನ್ಸಲ್ ಆಯಿತು. ಹಾಗಾದರೆ ನಿನ್ನೆ ಮ್ಯಾಚ್ ಹೇಗಿತ್ತು? ಭಾಳ ಮುಖ್ಯವಾಗಿ ಆಸ್ಟ್ರೇಲಿಯಾ ಎಲ್ಲಿ ಎಡವಿತು? ಒಂದು ಭಾಳ ಮೇಜರ್ ವಿಚಾರ ಇದೆ, ಅದನ್ನು ನಿಮಗೆ ಹೇಳ್ತೀನಿ. ಅದನ್ನು ಕೊನೆ ತನಕ ನೋಡಿ. ಅದೊಂದು ವಿಚಾರ ಭಾಳ ಮುಖ್ಯವಾಗುತ್ತೆ. ನಿನ್ನೆ ಮ್ಯಾಚ್ ಆಸ್ಟ್ರೇಲಿಯಾ ಎಲ್ಲಿ ಎಡವಿತು ಅನ್ನೋದಕ್ಕೆ. ಏನು ಭಾರತದ ಬ್ಯಾಟಿಂಗ್ ವಿಚಾರಕ್ಕೆ ನಾವು ಬರೋದಾದರೆ, ಆರಂಭಿಕವಾಗಿ ನಮ್ಮ ಓಪನಿಂಗ್ ಮತ್ತೊಮ್ಮೆ ಅದೊಂದು ಮಿಸ್ ಆಗ್ತಾ ಇದೆ. ರೋಹಿತ್ ಆಡಿದರೆ ಕೊಹ್ಲಿ ಆಡ್ತಿಲ್ಲ. ಕೊಹ್ಲಿ ಕಂಪ್ಲೀಟಾಗಿ ಈ ಒಂದು ವರ್ಲ್ಡ್ ಕಪ್ ಜರ್ನಿಯಲ್ಲಿ ಮೊನ್ನೆ ಒಂದು ಮ್ಯಾಚನ್ನು ಹೊರತುಪಡಿಸಿದ್ರೆ ಆಲ್ಮೋಸ್ಟ್ ಅವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಅದು ಗೊತ್ತಾಗ್ತಾ ಇದೆ. ಸೊ ನಿನ್ನೆ ಭಾಳ ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕಂದರೆ ಆಸ್ಟ್ರೇಲಿಯಾ ಒನ್ ಆಫ್ ದ ಫೇವ್ರೇಟ್ ಆಪೋನೆಂಟ್ ಕೊಹ್ಲಿಗೆ. ಬಟ್ ನೋ ವರೀಸ್, ರೋಹಿತ್ ಶರ್ಮಾ ಆ ಒಂದು ಟೆನ್ಷನನ್ನು ಕಡಿಮೆ ಮಾಡಿದ್ರು. ಆರಂಭದಲ್ಲಿ ವಿಕೆಟ್ ಹೋದರೂ ಕೂಡ ರೋಹಿತ್ ಶರ್ಮಾ ಆಡಿದಂಥ ರೀತಿ ಮಾತ್ರ ಅದ್ಭುತವಾಗಿತ್ತು. ಒನ್ ಆಫ್ ದ ಬೀಸ್ಟ್ ಮೋಡ್ ಇನ್ನಿಂಗ್ಸ್ ಅಂತ ಹೇಳಬೇಕು. ಯಾಕಂದರೆ ಕ್ಲಿಯರ್ ಮಾಡುವಂಥ ಒಂದು ಕೆಪಾಸಿಟಿ ಇದೆಯಲ್ಲ, ಇಡೀ ವರ್ಲ್ಡ್ ಕ್ರಿಕೆಟ್ನಲ್ಲಿ ಯಾರಾದರೂ ಒಂದು ಟಾಪ್ 3 ಅಂತ ಮಾಡಿದ್ರೆ ಅದರಲ್ಲಿ ರೋಹಿತ್ ಶರ್ಮಾ ಇದ್ದಿರುತ್ತೆ. ಅಷ್ಟು ಕ್ಲಿಯರಾಗಿ ಸಿಕ್ಸರ್ಗಳನ್ನು, ಬೌಂಡ್ರಿ ಲೈನನ್ನು ಕ್ಲಿಯರ್ ಮಾಡ್ತಾರೆ. ಸೊ ಆ ಮೂಲಕ ನೆನೆ 200 ಸಿಕ್ಸರ್ನ ಕೂಡ T20 ಒಂದು ಫಾರ್ಮ್ಯಾಟ್ನಲ್ಲಿ ಅವರು ಗಳಿಸಿದ್ರು. ಏನು ಟೋಟಲ್ ಆಗಿ 19,000 ಈ ಅಂತಾರಾಷ್ಟ್ರೀಯ ರನ್ನನ್ನು ಕೂಡ ಅವರು ಪೂರೈಸಿರುವಂಥದ್ದಾಗಿದೆ. ಸೊ ರೋಹಿತ್ ಶರ್ಮಾ ಹಿಟ್ ಮಾಡಿದ್ರೆ ಅದು ಸೂಪರ್ ಹಿಟ್ ಆಗಿರುತ್ತೆ. ಸೊ ಅದು ನಿನ್ನೆ ಮ್ಯಾಚ್ನಲ್ಲಿ ಸಾಕ್ಷಿ ಆಯಿತು. ಅದರಲ್ಲೂ ಮಿಚೆಲ್ ಸ್ಟಾರ್ಕ್ನ ಒಂದು ಓವರ್ನಲ್ಲಿ ಹೊಡೆದಂಥ ರೀತಿ 29 ರನ್ ಏನು ಬಂತು, ಅಲ್ಲಿಗೆ ಸ್ಟಾರ್ಕ್ ಅಂತ ಒಬ್ಬ ವರ್ಲ್ಡ್ ಕ್ಲಾಸ್ ಬೌಲರ್, 24-25 ಕೋಟಿಗೆ IPLನಲ್ಲಿ ಸೇಲ್ ಆಗುವಂಥ ಒಬ್ಬ ಬೌಲರ್ಗೆ ಒಬ್ಬ ಗಲ್ಲಿ ಬೌಲರ್ ರೀತಿಯಾಗಿ ಹೊಡೆದ್ರು. ಅದಾದಮೇಲೆ ಸ್ಟಾರ್ಕ್ ಅವರು ವಿಕೆಟ್ ಪಡೆದ್ರು, ಅದು ಡಿಫ್ರೆಂಟ್ ಇಶ್ಯೂ. ಸೊ ಆಸ್ಟ್ರೇಲಿಯಾ ವಿರುದ್ಧ ರೋಹಿತ್ ಶರ್ಮಾ ಆಡಿದಂಥ ಇನ್ನಿಂಗ್ಸ್ ಅಂತೂ ಅದ್ಭುತವಾಗಿತ್ತು. ಎಲ್ಲೊಂದು ಕಡೆ ಸೆಂಚುರಿ ಬರುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಬಟ್ ಲ್ಯಾಂಡ್ ಮಾರ್ಕ್ ಅಥವಾ ಮೈಲ್ ಸ್ಟೋನ್ಗಿಂತ ಫಲಿತಾಂಶ ಮುಖ್ಯ ಅನ್ನೋದನ್ನು ರೋಹಿತ್ ಶರ್ಮಾ ಒಂದು ಸೆಲ್ಫ್ಲೆಸ್ ಆದಂಥ ಇನ್ನಿಂಗ್ಸ್ ಮೂಲಕ ತೋರಿಸಿದ್ರು. ಸೊ ಹಾಗೆಯೇ ಅದಾದ ಮೇಲೆ ಬಂದಂಥ ಒಂದು ಬ್ಯಾಟಿಂಗ್, ರಿಷಬ್ ಪಂತ್ ಒಂದು ರೀತಿ ಹಿಟ್ ಔಟ್ ಆರ್ ಗೆಟ್ ಔಟ್ ಬಂದರೆ ಜಾಕ್ಪಾಟ್ ಅನ್ನೋ ರೀತಿಯಾಗಿ ಆಡ್ತಾರೆ. ಬಟ್ ಅದು ಫೈನಲ್ನಲ್ಲಿ ಇನ್ನಷ್ಟು ಇಂಪ್ರೂವೈಸ್ ಆಗಬೇಕಾಗುತ್ತೆ. ಸೂರ್ಯಕುಮಾರ್ ಅದ್ಭುತವಾಗಿ ಆಡಿದ್ರು. ಅವರ ಒಂದೊಂದು ಶಾಟ್ಗಳು ಕೂಡ ಟ್ರೇಡ್ ಮಾರ್ಕ್ ಶಾಟ್ ಆಗಿತ್ತು. ಆದರೆ ಹಾರ್ದಿಕ್ ಪಾಂಡ್ಯ ಆಡಿದಂಥ ರೀತಿ, ಶಿವಮ್ ದುಬೆ ಕೂಡ ಸಿಕ್ಸರ್ಗಳನ್ನು ಹೊಡೆಯೋ ಮೂಲಕ ಒಂದಷ್ಟು ರನ್ಗಳನ್ನು ತಂದರು. ಹಾರ್ದಿಕ್ ಪಾಂಡ್ಯ ಕೊನೆಯಲ್ಲಿ ಆಡಿದಂಥ ರೀತಿ ನಮ್ಮ ಸ್ಕೋರ್ 200 ಸ್ಕೋರ್ ಪಾರಾಗೋದಕ್ಕೆ ಹೆಲ್ಪ್ ಆಯಿತು. ಸೊ ಓವರಾಲ್ ನಮ್ಮ ಬ್ಯಾಟಿಂಗ್ 200+ ಸ್ಕೋರ್ ಈ ಬಾರಿ ಬಂದಿದೆ. ಮೇ ಬಿ ಈ ಟೂರ್ನಿಯಲ್ಲಿ ಫಸ್ಟ್ ಟೈಮ್ ಭಾರತದ 200+ ಬಂದಿದ್ದು ಆಸ್ಟ್ರೇಲಿಯಾ ಮೇಲೆ, ಅದು ಗಮನಿಸಬೇಕಾದಂಥ ವಿಚಾರ. ಇನ್ನು ಆಸ್ಟ್ರೇಲಿಯಾದ ಬೌಲರ್ಗಳನ್ನು ಯಾರನ್ನೂ ಕೂಡ ಆಲ್ಮೋಸ್ಟ್ ಲೆಕ್ಕಕ್ಕಿಡಲಿಲ್ಲ. ಹೇಸಲ್ವುಡ್ ಒಬ್ಬರನ್ನ ಹೊರತುಪಡಿಸಿದ್ರೆ ಉಳಿದವ್ರು ಎಲ್ಲರನ್ನೂ ಕೂಡ ಪನಿಷ್ ಮಾಡಿದ್ರು. ಇನ್ನು ಚೇಸ್ ಮಾಡೋಕೆ ಬಂದಾಗ ಟ್ರಾವಿಸ್ ಹೆಡ್, ನಾವು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ವಿ ಅವರು ಥ್ರೆಟ್ ಆಗ್ತಾರೆ ನಮಗೆ ಅಂತ. ಭಾರತ ಅಂದ ಕೂಡಲೇ ಅದು WTC ಫೈನಲ್ ಇರ್ಬೋದು, ವರ್ಲ್ಡ್ ಕಪ್ ಫಿನಾಲೆ ಇರ್ಬೋದು, ಹಾಗೆಯೇ ನಿನ್ನೆ ಆಡಿದಂಥ ರೀತಿ ನಾನು ಇಂಡಿಯಾ ಅಂತಂದಾಗ ಹೆಡ್ ಏಕ್ ಆಗ್ತೀನಿ ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿದ್ರು. ಸೊ ಓವರಾಲ್ ಒಂದು ಬ್ಯೂಟಿಫುಲ್ ಆದಂಥ ಇನ್ನಿಂಗ್ಸ್. ಹೆಡ್ ಹೇಗೆ IPLನಲ್ಲಿ ಅಭಿಷೇಕ್ ಶರ್ಮಾ ಜೊತೆಗೆ ಅವರು ಆಡ್ತಾ ಇದ್ರು, ಅದೇ ರೀತಿ ಅಂತ ಒಂದು ಇನ್ನಿಂಗ್ಸ್ ಬಂತು. ಹೆಡ್ ಹೋಗೋ ತನಕ ಸ್ವಲ್ಪ ಟೆನ್ಷನ್ ಇತ್ತು, ಟ್ರಾವಿಸ್ ಹೆಡ್ ಇರೋ ತನಕ ಸ್ವಲ್ಪ ಚಾನ್ಸಸ್ ಇದೆ ಅಂತ. ಆದರೆ ಎಲ್ಲೊಂದು ಕಡೆ ಅವ್ರು ಎಡವಿದ್ದು ಎಲ್ಲಿ ಗೊತ್ತಾ, ಆಸ್ಟ್ರೇಲಿಯಾ ಯಾಕೆ ಸೋಲೋಕ್ಕೆ ಹೋಯಿತು ಅಥವಾ ಪ್ರೆಷರ್ಗೊಳಗಾಯಿತು ಅಂತಂದರೆ, ಅವರಿಗೆ 15.3 ಓವರ್ಗಳ ಒಳಗೆ ಚೇಸ್ ಮಾಡಿದ್ರೆ ಕ್ವಾಲಿಫೈ ಆಗುವಂಥದ್ದು, ಅಂದರೆ ಭಾರತವನ್ನು ಹಿಂದಿಕ್ಕಿ ಅವರು ಕ್ವಾಲಿಫೈ ಆಗೋದಕ್ಕೆ ಇನ್ನೂ ಹತ್ತಿರ ಆಗುವಂಥ ಚಾನ್ಸಸ್ ಇತ್ತು. 15.3 ಓವರಲ್ಲಿ ಚೇಸ್ ಮಾಡಿದರೆ ಆಗ ಅವರ ರನ್ ರೇಟ್ ಭಾರತಕ್ಕಿಂತ ಹೆಚ್ಚಾಗಿರುತ್ತೆ, ಭಾರತವನ್ನು ಸೋಲಿಸ್ದಾಗೂ ಆಗುತ್ತೆ ಅನ್ನೋ ರೀತಿಯ ಲೆಕ್ಕಾಚಾರ ಇತ್ತು. ಎಲ್ಲೋ ಒಂದು ಕಡೆ ಆ 15.3 ಓವರ್ ಒಳಗೆ ನಾವು ಚೇಸ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಎಡವಿದ್ರ ಸ್ವಲ್ಪ ಅಗ್ರೆಸಿವ್ ಆಡೋಕ್ಕೆ ಹೋಗಿ ವಿಕೆಟ್ಗಳನ್ನು ಕಳೆದುಕೊಂಡು ಕೊನೆಯದಾಗಿ ಮ್ಯಾಚನ್ನೇ ಕಳ್ಕೊಂಡ್ರು. ಸೊ ಅದು ಆಸ್ಟ್ರೇಲಿಯಾಕ್ಕಾದಂಥ ಒಂದಷ್ಟು ಕನ್ಫ್ಯೂಷನ್ ಅಂತ ಅನಿಸುತ್ತೆ. ಆದರೆ ಕೊನೆಯದಾಗಿ ಗೆಲ್ಲುವಂಥ ಪ್ರಯತ್ನ ಮಾಡಿದ್ರು ಕೂಡ ವಿಕೆಟ್ಗಳು ನಿಲ್ಲಿಲ್ಲ. ನಮ್ಮ ಬೌಲರ್ಗಳು, ವಿಶೇಷವಾಗಿ ಹರ್ಷದೀಪ್ ಇರ್ಬೋದು, ಕುಲ್ದೀಪ್ ಬೌಲ್ ಮಾಡಿದಂಥ ರೀತಿ, ಕುಲ್ದೀಪ್ ಬೌಲಿಂಗ್ ಬಗ್ಗೆ ನಾವು ಮಾತನಾಡಬೇಕು. ಯಾಕಂದರೆ ಒಂದು ಕಡೆ ರನ್ ಲೀಕ್ ಆಗ್ತಾ ಇದ್ರು ಕೂಡ ಅವ್ರು ಬಂದರು ಅಲ್ಲಿ ಒಂದಷ್ಟು ಸ್ಟೆಬಿಲಿಟಿ ತಂದರು. ಅಂದರೆ ರಿಕ್ವೈರ್ಡ್ ರನ್ ರೇಟ್ ಏನಿದೆ ಅದನ್ನು ಹೆಚ್ಚು ಮಾಡುವಂಥ ಒಂದು ಅವಶ್ಯಕತೆ ಆಸ್ಟ್ರೇಲಿಯಾಗೆ ಬಿತ್ತು. ಆ ಕಾರಣಕ್ಕೆ ಕುಲ್ದೀಪ್ ತಂದಂಥ ಪ್ರೆಷರ್ ಏನಿದೆ ವಿಕೆಟ್ಗಳು ಹೋಗೋಕ್ಕೆ ಶುರುವಾಯಿತು. ಭಾಳ ಮುಖ್ಯವಾಗಿ ಅಕ್ಷರ್ ಪಟೇಲ್ ಹಿಡಿದಂಥ ಒಂದು ಕ್ಯಾಚ್, ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಕ್ಯಾಚ್ ಅಂತ ಹೇಳಬೇಕು. ಬಹುತೇಕ T20 ವರ್ಲ್ಡ್ ಕಪ್ನ ಹಿಸ್ಟ್ರಿ ನಾವು ನೋಡ್ತಾ ಹೋದರೆ ಒನ್ ಆಫ್ ದಿ ಬೆಸ್ಟ್ ಕ್ಯಾಚ್ ಅಂತ ಅದನ್ನು ವಿಶ್ಲೇಷಣೆ ಮಾಡಬಹುದು. ಸೊ ಓವರಾಲ್ ನೆನ್ನೆಯ ಮ್ಯಾಚ್ ಒಂದು ಕಂಫರ್ಟೇಬಲ್ ವಿನ್. ಆ ಮೂಲಕ ಆಸ್ಟ್ರೇಲಿಯಾನ ಹೊಡೆದು ನಾವು ಸೆಮಿಫೈನಲ್ಗೆ ಹೋಗ್ತಾ ಇದ್ದೀವಿ, ಇಂಗ್ಲೆಂಡನ್ನು ಫೇಸ್ ಮಾಡ್ತಾ ಇದ್ದೀವಿ.
ಸೊ ಇಂಗ್ಲೆಂಡ್ ಈ ಟೀಮ್ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ, ಏನು ನಮಗೆ ಥ್ರೆಟ್ ಆಗ್ಬೋದು, ಯಾವ ವಿಚಾರದಲ್ಲಿ ಅವ್ರನ್ನ ನಾವು ಟ್ಯಾಕಲ್ ಮಾಡಬೇಕು. ಯಾಕಂದರೆ ಜಾಸ್ ಬಟ್ಲರ್ ಇರುವಂಥ ಫಾರ್ಮ್, ಮಾರ್ಕ್ ವುಡ್, ಆರ್ಚರ್ ಇರುವಂಥ ಫಾರ್ಮ್ ಬೌಲಿಂಗ್ನಲ್ಲಿ, ಇದೆಲ್ಲದರ ಬಗ್ಗೆ ಕೂಡ ಮುಂದಿನ ವಿಡಿಯೋದಲ್ಲಿ ಮಾತನಾಡೋಣ. ಇದಾಗಿತ್ತು TV9 ಡಿಜಿಟಲ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.